ಹಲೋ ನಮಸ್ಕಾರ. ಇವತ್ತು ನಾವು ಮಿಗ್-21 ಯುದ್ಧ ವಿಮಾನದ ಬಗ್ಗೆ ತಿಳಿದುಕೊಳ್ಳೋಣ. ಮಿಗ್-21 ಯುದ್ಧ ವಿಮಾನ ಭಾರತದ ವಾಯುಪಡೆಯಲ್ಲಿ ಇವತ್ತು ತನ್ನ ನಿವೃತ್ತಿಯ ದಿನ. ಭಾರತದ ವಾಯುಪಡೆ ಇವತ್ತು ಮಿಗ್-21 ಯುದ್ಧ ವಿಮಾನಗಳು ಹಿಂಪಡೆ ಅಂದರೆ ಅದನ್ನು ಉಪಯೋಗಿಸದೇ ಇರಲು ನಿರ್ಧರಿಸಿದೆ. ಈಗ ಈ ಒಂದು ಯುದ್ಧ ವಿಮಾನದ ವಿಶೇಷತೆ ಮತ್ತು ಅದನ್ನು ಯಾಕೆ ಮುಂದೆ ಬಳಸಬಾರದು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದುಕೊಳ್ಳೋಣ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಗಂಟೆಗೆ 2530 ಕಿಲೋಮೀಟರ್ ಹಾರುವ ಒಂದು ಸಾಮರ್ಥ್ಯವಿರುವ ಯುದ್ಧ ವಿಮಾನ ಮತ್ತು ಲಘುವಾಗಿ ಹಾರುವ ಒಂದು ಸಾಮರ್ಥ್ಯವಿದೆ. ಈ ಯುದ್ಧ ವಿಮಾನವು ರಷ್ಯಾದಿಂದ ಭಾರತಕ್ಕೆ ತರಲಾಗಿದೆ. ಈ ಯುದ್ಧ ವಿಮಾನವು 1950ರ ಒಂದು ದಶಕದಲ್ಲಿ ಸೋವಿಯತ್ ಒಕ್ಕೂಟವು ತನ್ನ ಶತ್ರು ರಾಷ್ಟ್ರಗಳಾದ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ಈ ಒಂದು ಯುದ್ಧ ವಿಮಾನವನ್ನು ತಯಾರಿಸಲಾಗಿತ್ತು. ಸೋವಿಯತ್ ಒಕ್ಕೂಟ ಈ ಯುದ್ಧ ವಿಮಾನಗಳನ್ನು ಭಾರತ, ಈಜಿಪ್ಟ್ ಮತ್ತು ತನ್ನ ನೆರೆಯ ಮಿತ್ರ ರಾಷ್ಟ್ರಗಳಿಗೆ ಮಾರಾಟವನ್ನು ಮಾಡಲಾಗಿತ್ತು. ಈಗ ಈ ಯುದ್ಧ ವಿಮಾನವನ್ನು ಬಳಸದೇ ಇರಲು ಮುಖ್ಯ ಕಾರಣಗಳು ಏನೆಂದರೆ, ಇದು ತುಂಬ ಹಳೆಯ ತಂತ್ರಜ್ಞಾನ ಮತ್ತು ನಿರ್ವಹಣೆಗೆ ಹೆಚ್ಚು ದುಬಾರಿ ಹಣವನ್ನು ಸುರಿಯಬೇಕಾಗಿತ್ತು. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಡ್ವಾನ್ಸ್ಡ್ ತುಂಬ ನುರಿತ ತಂತ್ರಜ್ಞಾನ ಉಳ್ಳ ಒಂದು ಯುದ್ಧ ವಿಮಾನಗಳು ಭಾರತ ವಾಯುಪಡೆ ಸೇನೆಗೆ ಬೇಕಾಗಿರುವುದರಿಂದ ಈ ಒಂದು ಯುದ್ಧ ವಿಮಾನವನ್ನು ಬಳಸದೇ ಇರಲು ಸರ್ಕಾರ ವಾಯುಪಡೆಗೆ ಒಂದು ಮಾಹಿತಿಯನ್ನು ನೀಡಿದೆ. ಅದರಿಂದ ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ಹಾಗೆ ವಿಂಗ್ ಕಮಾಂಡರ್ ಏರ್ ಚೀಫ್ ಮಾರ್ಷಲ್ ಆದ AP ಸಿಂಗ್ ಅವರು ತಮ್ಮ ಕೊನೆಯ ಹಾರಾಟವನ್ನು ಈ ಯುದ್ಧ ವಿಮಾನದಲ್ಲಿ ಮಾಡಿ ಈ ಯುದ್ಧ ವಿಮಾನವನ್ನು ಮುಂದೆ ಬಳಸದೇ ಇರಲು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.